Praise the Lord. Greetings to all in the name of our Lord and Savior Jesus Christ. Today's Bible verse, Genesis chapter 17 verse 1. I am the Almighty God, obey me and always do what is right. ಆದಿಕಾಂಡ 17 ಮೊದಲನೇ ವಚನ. ನಾನು ಸರ್ವಶಕ್ತನಾದ ದೇವರು, ನನಗೆ ನಡ್ಕೊಂಡು ದೋಷವಿಲ್ಲದವನಾಗಿರೋ. ಒಂದಾನೊಂದು ಸಾರಿ ಕರ್ತನು ಅಬ್ರಹಾಮನಿಗೆ ದರ್ಶನವನ್ನು ಕೊಡ್ತಾರೆ. ಆ ದರ್ಶನದಲ್ಲಿ ದೇವರು ಅಬ್ರಹಾಮನಿಗೆ ಹೇಳ್ತಾ ಇದ್ದಾರೆ, ನಾನು ಸರ್ವಶಕ್ತನಾದ ದೇವರಾಗಿದ್ದೇನೆ, ನನಗೆ ನಡ್ಕೊಂಡು ನೀನು ದೋಷವಿಲ್ಲದವನಾಗಿರು, ಯಾವ ತಪ್ಪನ್ನು ನೀನು ಮಾಡದವನಾಗಿರು ಎಂಬುದಾಗಿ ಇಲ್ಲಿ ಹೇಳ್ತಾ ಇದ್ದಾರೆ. ನಾನು ನಿನ್ನ ಸಂಗಡ ಒಡಂಬಡಿಕೆ ಮಾಡಿಕೊಳ್ಳುತ್ತೇನೆ, ನಾನು ನಿನಗೆ ಅತ್ಯಧಿಕವಾದ ಸಂತತಿಯನ್ನು ಕೊಡುತ್ತೇನೆ ಎಂಬುದಾಗಿ ಅಲ್ಲಿ ದೇವರು ಅಬ್ರಹಾಮನೊಂದಿಗೆ ಒಡಂಬಡಿಕೆಯನ್ನು ಮಾಡಿಕೊಳ್ಳುತ್ತಾ ಇದ್ದಾರೆ. ಇಲ್ಲಿ ದೇವರು ಹೇಳ್ತಾ ಇದ್ದಾರೆ, ನಾನು ಸರ್ವಶಕ್ತನಾದ ದೇವರು ಎಂಬುದಾಗಿ. ಹೌದು, ಈ ಸರ್ವಶಕ್ತನಾದ ದೇವರು ಎಂಬ ಪದಕ್ಕೆ ಇಬ್ರಿಯ ಭಾಷೆಯಲ್ಲಿ ಎಲ್ ಶಡಾಯ್ ಎಂಬ ಪದವಿದೆ. ಎಲ್ ಎಂದರೆ ಪರಾಕ್ರಮಿಯಾದ ದೇವರು ಎಂಬುದಾಗಿ, ಶಡಾಯ್ ಎಂಬ ಪದಕ್ಕೆ ತಾಯಿಯಂತೆ ಹೃದಯವುಳ್ಳ ದೇವರು ಎಂಬುದಾಗಿ. ಹೌದು, ಇಲ್ಲಿ ನಮ್ಮ ದೇವರು ನಮ್ಮನ್ನು ತಾಯಿ ತನ್ನ ಮಗುವನ್ನು ಯಾವ ರೀತಿಯಲ್ಲಿ ಪ್ರೀತಿಸುತ್ತಾಳೋ ಆ ರೀತಿಯಲ್ಲಿ ಪ್ರೀತಿಸುವ ದೇವರು ಮತ್ತು ಸರ್ವಶಕ್ತನಾದ ದೇವರು ನಮ್ಮ ದೇವರಾಗಿದ್ದಾರೆ. ಯಾರು ಆತನನ್ನು ಪ್ರೀತಿಸುತ್ತಾರೋ ಅಂಥವರನ್ನು ದೇವರು ಪೋಷಿಸುತ್ತಾರೆ ಮತ್ತು ಅಂಥವರನ್ನು ದೇವರು ಪ್ರೀತಿಸುತ್ತಾರೆ. ಅವರ ಜೀವಿತದಲ್ಲಿ ಬೇಕಾಗಿರ್ತಕ್ಕಂಥ ಎಲ್ಲವನ್ನ ದೇವರು ಕೊಡುವಂಥವರಾಗಿದ್ದಾರೆ. ತನ್ನ ಜೀವನವನ್ನೇ ಕೂಡ ಕೊಡಲಿಕ್ಕೆ ದೇವರು ಸಿದ್ಧನಾಗಿದ್ದಾರೆ. ಎಲ್ ಶಡಾಯ್ ಎಂಬ ಪದಕ್ಕೆ ಸರಿಯಾದ ಅರ್ಥ ಇನ್ನೂ ವಿವರವಾಗಿ ನಾವು ತಿಳಿದುಕೊಳ್ಳಬೇಕಾದರೆ ಪ್ರೀತಿಯುಳ್ಳ ತಾಯಿ ಮತ್ತು ಪರಾಕ್ರಮಶಾಲಿಯಾದ ತಂದೆ ಎಂಬುದಾಗಿ. ತಾಯಿಯ ಗುಣಾತಿಶಯಗಳ ಬಗ್ಗೆ ನಾವು ತಿಳಿದುಕೊಳ್ಳುತ್ತೇವೆ. ಆಕೆ ತನ್ನ ಮಗುವನ್ನು 9 ತಿಂಗಳು ಹೊತ್ತು ಹೆತ್ತು ಹಾಲುಣಿಸಿ ಸಾಕುತ್ತಾಳೆ, ತನ್ನ ಮಗುವನ್ನು ಪ್ರೀತಿಯಿಂದ ಅಪ್ಪಿಕೊಳ್ಳುತ್ತಾಳೆ. ಇಲ್ಲಿ ಅದಕ್ಕಿಂತಲೂ ಮಿಗಿಲಾದ ದೇವರು ನಮ್ಮ ದೇವರಾಗಿದ್ದಾರೆ. ತಾಯಿ ತನ್ನ ಮಗುವನ್ನು ಮರೆತಾಳು, ನಾನು ನಿನ್ನನ್ನು ಮರೆಯೇನು ಎಂಬುದಾಗಿ ಹೇಳಿದ ದೇವರು ತಾಯಿಯೋಪಾದಿಯಲ್ಲಿ ನಮ್ಮನ್ನು ಸಂತೈಸಲಿಕ್ಕೆ ನಮ್ಮ ಹತ್ತಿರವೇ ಇದ್ದಾರೆ. ಆ ತಾಯಿಯ ಇನ್ನೊಂದು ಗುಣಾತಿಶಯವನ್ನು ನಾವು ತಿಳಿದುಕೊಳ್ಳುತ್ತೇವೆ, ಮಕ್ಕಳನ್ನು ಸಂತೈಸುವುದು, ಮಕ್ಕಳನ್ನು ಅಪ್ಪಿಕೊಳ್ಳುವಂಥದ್ದು. ತಾಯಿ ಮಗುವನ್ನು ಸಂತೈಸುವ ಪ್ರಕಾರ ನಾನು ನಿಮ್ಮನ್ನು ಸಂತೈಸುತ್ತೇನೆ ಎಂಬುದಾಗಿ ದೇವರು ಏಷಾಯ 66:13 ಹೇಳ್ತಾ ಇದ್ದಾರೆ. ಯೆರೂಸಲೇಮಿನಲ್ಲಿಯೇ ನಿಮಗೆ ದುಃಖ ಶಮನವಾಗುವುದು ಎಂಬುದಾಗಿ. ಹೌದು, ಒಂದು ವೇಳೆ ನಿಮಗೆ ಇವತ್ತು ದುಃಖವಿರುವುದಾದರೂ ಕೂಡ ತಾಯಿ ತನ್ನ ಮಗುವನ್ನು ಯಾವ ರೀತಿ ಸಂತೈಸ್ತಾಳೋ ಹಾಗೆ ನಾನು ನಿಮ್ಮನ್ನು ಸಂತೈಸುತ್ತೇನೆ. ತಾಯಿ ತನ್ನ ಮಗುವನ್ನು ಮಡಿಲಲ್ಲಿ ಹಾಕಿ ಸಂತೈಸುವಾಗ ಆ ಮಗು ತನ್ನ ಚಿಂತೆಗಳನ್ನು ಮರೆತು ತಾಯಿಯ ಮಡಿಲಲ್ಲಿ ಉಪಶಮನಗೊಳ್ಳುತ್ತದೆ. ಕರ್ತನು ತಾಯಿ ಮಾತ್ರವಲ್ಲ, ತಂದೆ ಕೂಡ ಆಗಿದ್ದಾರೆ. ಧರ್ಮೋಪದೇಶ ಕಾಂಡ 1:31 ನಾವು ನೋಡುತ್ತೇವೆ, ನೀವು ಈ ಸ್ಥಳಕ್ಕೆ ಸೇರಿದ ಪರ್ಯಂತರವು ನಿಮ್ಮ ಪ್ರಯಾಣದಲ್ಲೆಲ್ಲ ಮಗನನ್ನು ತಂದೆ ಹೇಗೋ ಹಾಗೆಯೇ ನಿಮ್ಮ ದೇವರಾದ ಯೆಹೋವನು ನಿಮ್ಮನ್ನು ಹೊತ್ತನಲ್ಲವೇ ಎಂಬುದಾಗಿ ಮೋಶೆ ಅಲ್ಲಿ ಇಸ್ರಾಯೇಲರಿಗೆ ಬೋಧನೆ ಮಾಡ್ತಾ ಇದ್ದಾನೆ. ಒಬ್ಬ ತಂದೆ ತನ್ನ ಮಗುವನ್ನು ದಾರಿ ನಡೆಸಿಕೊಂಡು ಹೋಗುವುದಿಲ್ಲ, ಆ ತನ್ನ ಮಗುವನ್ನು ಹೊತ್ತುಕೊಂಡು ಹೋಗುತ್ತಾನೆ. ಆ ರೀತಿಯಲ್ಲಿ ಇಸ್ರಾಯೇಲ್ ಜನಾಂಗಕ್ಕೆ ದೇವರು ಹೊತ್ತುಕೊಂಡು ಮುಂದೆ ನಡೆಸಿದ್ದಾರೆ. ತಂದೆಯೋಪಾದಿಯಲ್ಲಿ ಮುಂದೆ ನಡೆಸಿ ಕಾನಾನ್ ದೇಶಕ್ಕೆ ಸೇರಿಸಿದ್ದಾರೆ. ಅದೇ ರೀತಿಯಲ್ಲಿ ತಂದೆಯೋಪಾದಿಯಲ್ಲಿ ದೇವರು ನಮ್ಮನ್ನು ನಡೆಸುತ್ತಾರೆ. ತಾಯಿಯೋಪಾದಿಯಲ್ಲಿ ಯಾವಾಗಲೂ ನಮ್ಮನ್ನು ಸಂತೈಸುತ್ತಾರೆ. ನಮ್ಮ ದೇವರು ಕನಿಕರಿಸುವಾತನು ಸಂತೈಸುವಾತನು ಆಗಿದ್ದಾನೆ. ಹದ್ದು ತನ್ನ ಮರಿಗಳನ್ನು ಗೂಡಿನೊಳಗಿಂದ ಹೊರಡಿಸಿ ಅವುಗಳ ಬಳಿಯಲ್ಲಿ ಹಾರಾಡುವಂತೆ ಯೆಹೋವನು ತನ್ನ ರೆಕ್ಕೆಗಳನ್ನು ಚಾಚಿ ತನ್ನ ಮಕ್ಕಳನ್ನು ರಕ್ಷಿಸುತ್ತಾನೆ, ತನ್ನ ಮಕ್ಕಳನ್ನು ಕಾಪಾಡುತ್ತಾನೆ ಎಂಬುದಾಗಿ ಧರ್ಮೋಪದೇಶ ಕಾಂಡ 32:11-12 ನಾವು ನೋಡುತ್ತೇವೆ. ಹದ್ದು ತನ್ನ ಗೂಡಿನಿಂದ ಮರಿಗಳನ್ನು ಹೊರಗೆ ಕಳಿಸಿಕೊಳ್ಳುತ್ತದೆ. ಆ ರೀತಿಯಲ್ಲಿ ದೇವರು ನಮ್ಮನ್ನು ಈ ಪ್ರಪಂಚದಲ್ಲಿ ಇಟ್ಟಿದ್ದಾರೆ. ಎಲ್ಲೆಲ್ಲೋ ನಾವು ಚದರಿ ಹೋಗಿದ್ದೇವೆ, ಆದರೆ ನಮ್ಮ ಹತ್ತಿರವೇ ದೇವರಿದ್ದಾರೆ. ಆತನು ದೂರದಲ್ಲಿಯೂ ಸಮೀಪದಲ್ಲಿಯೂ ಇರುವ ದೇವರಾಗಿದ್ದಾರೆ. ಆತನು ಯಾವಾಗಲೂ ನಮ್ಮ ಹತ್ತಿರವೇ ಇರುತ್ತಾರೆ. ನಾನು ನಿನ್ನನ್ನು ಕೈ ಬಿಡುವುದಿಲ್ಲ, ತೊರೆಯುವುದಿಲ್ಲ ಎಂಬುದಾಗಿ ಹೇಳಿದ ದೇವರು ಯಾವಾಗಲೂ ತನ್ನ ದೃಷ್ಟಿಯನ್ನು ನಮ್ಮ ಮೇಲೇ ಇಟ್ಟಿದ್ದಾರೆ, ನಮ್ಮ ಹತ್ತಿರವೇ ಇದ್ದಾರೆ. ಆದ್ದರಿಂದ ನನ್ನ ಪ್ರಿಯ ದೇವಜನರೇ, ನೀವು
ದುಃಖ ಪಡುವುದು ಬೇಡ. ಸರ್ವಶಕ್ತನಾದ ದೇವರು ನಿನ್ನ ಹತ್ತಿರವೇ ಇದ್ದಾರೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿಯ ಪರಲೋಕದ ತಂದೆಯಾದ ದೇವರೇ, ನಿನಗೆ ಸ್ತೋತ್ರ ಉಂಟಾಗಲಿಪ್ಪ. ನಾನು ಸರ್ವಶಕ್ತನಾದ ದೇವರು, ನನಗೆ ನಡ್ಕೊಂಡು ದೋಷವಿಲ್ಲದವನಾಗಿರು ಏನೋ ವಾಕ್ಯ ಅಂದು ಅಬ್ರಹಾಮನಿಗೆ ಹೇಳಿದಂತೆ ಇವತ್ತು ನಮಗೆ ನೀವು ಹೇಳ್ತಾ ಇದ್ದೀರಿ ತಂದೆಯೇ. ಅದಕ್ಕಾಗಿ ಸ್ತೋತ್ರಪ್ಪ. ಈ ವಾಕ್ಯವನ್ನು ನಾವು ಕೂಡ ಕೈಕೊಂಡು ನಡೆಯಲಿಕ್ಕೆ ಸಹಾಯ ಮಾಡಪ್ಪ. ನಾವು ನಿನಗೆ ಮೆಚ್ಚುಗೆಯ ಜೀವನ ಜೀವಿಸಬೇಕು. ನಿನಗೆ ನಡೆಕೊಂಡು ನಾವು ದೋಷವಿಲ್ಲದವರಾಗಿರಬೇಕು. ಯಾವ ದುರ್ಗುಣ ದೋಷಗಳು ಕೂಡ ನಮ್ಮಲ್ಲಿ ಇರದಂತೆ ದೇವ, ನಿನ್ನ ಆಜ್ಞೆಗಳನ್ನು ಅನುಸರಿಸಿ ನಡೆಯಲಿಕ್ಕೆ ನಮಗೆ ಕೃಪೆ ಮಾಡು ಸ್ವಾಮಿ. ಈ ವಾಕ್ಯ ಕೇಳಿಸಿಕೊಳ್ಳುತ್ತಿರುವ ಪ್ರತಿಯೊಬ್ಬೊಬ್ಬರನ್ನು ಆಶೀರ್ವಾದ ಮಾಡುಕಂತಾನೆ. ಇವರಿಗೆ ತಂದೆಯೋಪಾದಿಯಲ್ಲಿ ಹತ್ತಿರವೇ ಇದ್ದು ಇವರನ್ನು ಹೊತ್ತುಕೊಂಡು ನಡೆ ಸ್ವಾಮಿ. ಇವರನ್ನು ಕನಿಕರಿಸು ಕರ್ತಾನೆ. ತಾಯಿಯೋಪಾದಿಯಲ್ಲಿ ಇವರ ಹತ್ತಿರವೇ ಇದ್ದು ಇವರನ್ನು ಸಂತೈಸು. ಇವರಿಗೆ ಸಮಾಧಾನವನ್ನು ಅನುಗ್ರಹಿಸು. ಈ ಪ್ರಾರ್ಥನೆಯನ್ನು ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ. ಆಮೆನ್.